ವೆಲ್ಕಮ್ ಟು ದ ಗಣಿತ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ಮೇನು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸುಮಾರು ಜನ ಚಾಲನ್ ನೋಡ್ಬಿಡ್ತೀರಾ, ಚಾಲಂದು ವಿಡಿಯೋ ನೋಡ್ಬಿಡ್ತೀರಾ, ಲೈಕು ಶೇರು ಸಬ್ಸ್ಕ್ರೈಬ್ ಏನೂ ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 400 ಸಬ್ಸ್ಕ್ರೈಬ್ ಇರಲಿಲ್ಲ, 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಇದು ರಿಕ್ವೆಸ್ಟ್ ಗುರು ಚಾಲನಿಂದ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ ಮ್ಯಾಚ್, ಎರಡನೇ ಮ್ಯಾಚ್ ಗುರು. ಇಂಡಿಯಾ ಅಫ್ಘಾನಿಸ್ತಾನ ಅವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಿಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ನಾನು ಅನ್ಕೊಂಡಿದ್ದೆ ಇವರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ. ಇಂಡಿಯಾಗೆ ಸಿಕ್ಕಾಬಿಟ್ಟೆ ಈಸಿ ಮಾಡ್ಕೊಂಡ್ರು. ಒನ್ ಸೈಡ್ ಮ್ಯಾಚ್ನೇ ಮಾಡ್ಕೊಂಡ್ರು ಗುರು ಇಂಡಿಯಾದವರು. ಮೇನು ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ಕಡೆ ಸ್ಕೋರ್ ವಿಚಾರದಲ್ಲಿ ನೋಡೋದಾದ್ರೆ ಅಷ್ಟೇ ಹೇಳ್ಬೇಕು ಹೊರತು ಇವ್ರ ಕಡೆ ಬ್ಯಾಟಿಂಗ್ ಅಫ್ಘಾನಿಸ್ ಬ್ಯಾಟಿಂಗ್ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಬೋದು. ಮೇನು ಇಲ್ಲಿ ಯಶಸ್ವಿ ಜೈಸ್ವಾಲ್ನ ಬ್ಯಾಟಿಂಗಲ್ಲಿ ಆಡಿಸಿದ್ರು. ಒಟ್ನಲ್ಲಿ ಬೇಗನೆ ಔಟ್ ಆದ್ರು. ಇಲ್ಲಿ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಆಟ ಆಡಿದ್ರು. ರೋಹಿತ್ ಶರ್ಮಾ 39 ಬಾಲ್ಗೆ 48 ಹೊಡೆದು ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಇಲ್ಲಿ ಮೇನು ಇಶಾನ್ ಕಿಶನ್ ಮತ್ತು ಶುಭ್ಮನ್ ಗಿಲ್ ಚೆಚ್ಚಿ ಕೆಡಿದ್ರು ಅನ್ನೋದಕ್ಕಿಂತ ರನ್ಗಳ ಆರ್ಭಟನೆ ಮಾಡಿದ್ರು. ಒಟ್ಟಿನಲ್ಲಿ ಅಫ್ಘಾನಿಸ್ ಬೌಲಿಂಗ್ ಮೇಲೆ ಸಿಕ್ಕಾಬಿಟ್ಟೆ ಹಿಡ್ತಾನ ಸಾಧಿಸಿದ್ರು ಗುರು. ಶುಭ್ಮನ್ ಗಿಲ್ ಆಗಲಿ ಮತ್ತು ಇಶಾನ್ ಕಿಶನ್ ಆಗಲಿ ಇವರಿಬ್ಬರು ತಲಾ 100 ರನ್ ಹೊಡೆದ್ರು. ಮೇನು ಶುಭ್ಮನ್ ಗಿಲ್ 110 ಬಾಲ್ಗಳಿಗೆ 154 ರನ್ ಹೊಡೆದು 350, 100 ಕೂಡ ಹೊಡೆದ್ರು. ಇಲ್ಲಿ ಸೇಮು ಇಶಾನ್ ಕಿಶನ್ 79 ಬಾಲ್ಗೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದ್ದೆ ಇಲ್ಲಿ ಇಶಾನ್ ಕಿಶನ್ ಗುರು. 79 ಬಾಲ್ಗೆ 125 ಏನೋ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಇಶಾನ್ ಕಿಶನ್ ಮಿನಿಮಮ್ ಇವರು 100 ಹೊಡೆದ್ರು ಗುರು. ಒಟ್ಟಿನಲ್ಲಿ ಮೇನು ಅಗ್ರೆಸಿವ್ನೆಸ್ ತೋರಿಸಿದೆ ಇಲ್ಲಿ ಇಶಾನ್ ಕಿಶನ್. ಅವರಿಬ್ಬರು ತುಂಬ ಚೆನ್ನಾಗಿ ಹೊಡೆದ್ರು. ಇಲ್ಲಿ ಮೇನು ಶುಭ್ಮನ್ ಗಿಲ್ ಎಲ್ಲರ ಜೊತೆನೂ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು. ಇಲ್ಲಿ ಯಶಸ್ವಿ ಇಶಾನ್ ಕಿಶನ್ ಬೇಗನೆ ಔಟ್ ಆದರೆ ಇಲ್ಲಿ ಶ್ರೇಯಸ್ ಅಯ್ಯರ್ 24 ಬಾಲ್ಗೆ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು. ರಾಹುಲ್ ಅವರು ಆಜೀಸಲ್ಲಿ ಇಲ್ಲಿ 0ಗೆ ಬೇಗನೆ ಔಟ್ ಆದರು ಗುರು. ಇಲ್ಲಿ ವಾಷಿಂಗ್ಟನ್ ಸುಂದರ್ 19 ಬಾಲ್ಗೆ 19 ರನ್ ಹೊಡೆದ್ರು. ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಯಾರು ಆಡಲಿಲ್ಲ. ಇಲ್ಲಿ ಮೇನು ಶುಭ್ಮನ್ ಗಿಲ್ ಮತ್ತು ಏನು ಇವರಿಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅವರಿಬ್ಬರು ಇಂದನೇ ಮ್ಯಾಚು ಗೆಲ್ಲಕ್ಕೆ ಆಯ್ತಾ ಅಂತ ಒಂದು ಟೈಮಲ್ಲಿ ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಡಾಮಿನೇಟ್ ಮಾಡಿದ್ರು ಗುರು. 50 ಓವರ್ನು ಚೆನ್ನಾಗಿ ತುಂಬ ಯೂಟಿಲೈಟ್ ಮಾಡಿಕೊಂಡ್ರು ಇಂಡಿಯಾದವರು ಅಂತ ನನಗೇನು ಅನ್ನಿಸ್ತು. 402 ಬಿಗ್ ಸ್ಕೋರ್ನ ಕಲೆ ಹಾಕ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇದಕ್ಕೂ ಮುಂಚೆ ಸೌತ್ ಆಫ್ರಿಕಾದವರು 400 ರನ್ ಹೊಡೆದಿದ್ರು. ಅದೊಂದು ಬಿಟ್ಟರೆ ಇವರು 2ನೇ ಸ್ಥಾನಕ್ಕೆ ಬರ್ತಾರೆ. ರನ್ಗಳು ಯಾರು ಜಾಸ್ತಿ ಹೊಡೆದವರು ಅಂದರೆ ODI ಫಾರ್ಮೆಟಲ್ಲಿ ಅದು 2ನೇ ಸ್ಥಾನದಲ್ಲಿ ಇಂಡಿಯಾ ಅವರೇ, 1ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾದವರು ಅವರೇ ಗುರು. ಒಟ್ಟಿನಲ್ಲಿ ಇಂಡಿಯಾ ಅವರು ತುಂಬ ಚೆನ್ನಾಗಿ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ಟಿನಲ್ಲಿ ಮೇನು ರೋಹಿತ್ ಶರ್ಮಾ ಇದ್ದಿದ್ರೆ ಇನ್ನೂ ಮಿನಿಮಮ್ 450 ಹೊಡಿತಿದ್ರ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ನಾನು ಹೇಳಿದೆ ಪ್ರಿವ್ಯೂ ಹೊಡಿದಲ್ಲಿ 380 ಹೊಡಿತಾರೆ ಅಂತ. ಆದರೂ ಇಷ್ಟು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಮೇನು ಇಂಡಿಯಾ ಬ್ಯಾಟಿಂಗು ತುಂಬ ಚೆನ್ನಾಗಿತ್ತು. 402 ರನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು ಗುರು ಅಫ್ಘಾನಿಸ್ತಾನ ಅವ್ರಿಗೆ. 402 ರನ್ನ ಚೇಸ್ ಮಾಡೋಕ್ಕೆ ಬಂದಿದ್ದು ಅಫ್ಘಾನಿಸ್ತಾನ. ಆಲ್ರೆಡಿ ನಮಗೆ ಗೊತ್ತಿತ್ತು ಇದು ಅಫ್ಘಾನಿಸ್ತಾನವರು ಏನು ಆಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಹಂಗೆ ಏನು ಆಡಲಿಲ್ಲ ಗುರು. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಅಫ್ಸರ್ ಸಿಂಗು 3 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಮತ್ತು ಇಲ್ಲಿ ವಾಷಿಂಗ್ಟನ್ ಸುಂದರ್ 1 ಕ್ರೂಷಿಯಲ್ ವಿಕೆಟ್, ಯಶಸ್ವಿ ಜೈಸ್ವಾಲ್ 1 ಓವರ್ ಹಾಕ್ಕೊಟ್ರು ಗುರು. ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು, ತುಂಬ ಚೆನ್ನಾಗಿ ಆಡಿದ್ರು. ಇಲ್ಲಿ ಯಾದವ್ ಆಗಲಿ ಬಂದವರೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಗುರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಒಂದು ಸೈಡ್ ಆಗ್ಬಿಟ್ಟಿತ್ತು. ಇಂಡಿಯಾ ಯಾವಾಗ 400 ರನ್ ಹೊಡೆದ್ರು ಅಫ್ಘಾನಿಸ್ತಾನವರು ಈ ಮ್ಯಾಚ್ ಅಂತೂ ಗೆಲ್ಲಕ್ಕಾಗಲ್ಲ. ಏನು ಟಕ್ಕರ್ ಕೊಡ್ತಾರೆ ಅದನ್ನು ನೋಡ್ಕೋಬೇಕಿತ್ತು. ಒಟ್ಟಿನಲ್ಲಿ ಫಸ್ಟ್ ಇನ್ನಿಂಗ್ಸು ತುಂಬ ಚೆನ್ನಾಗಿತ್ತು ಗುರು. 2ನೇ ಇನ್ನಿಂಗ್ಸು ತೀರಾ ವರ್ಸ್ಟ್ ಅನ್ನೋದಕ್ಕಿಂತ ಅಫ್ಘಾನಿಸ್ತಾನ ಒಂದೇ ಒಂದು ಬ್ಯಾಟ್ಸ್ಮನ್ ಹಿಡ್ಕೊಂಡು ಹೋಗಿ 44 ಓವರ್ ತನಕನೂ ತಗೊಂಡು ಹೋದ್ರಲ್ಲ, ಅದಕ್ಕೆ ಕ್ರೆಡಿಟ್ ಕೊಡಬೇಕಷ್ಟೇ. ಇಲ್ಲಿ ಆಲ್ ಔಟೇ ಆದರೂ ಅಫ್ಘಾನಿಸ್ತಾನವರು 170 ರನ್ಗಳ ಭಾರಿ ಮೊತ್ತದ ಜಯ ಮಾಡಿಕೊಂಡ್ರು. ಇಂಡಿಯಾದವರು ಸರಣಿ ಕೈವಶ ಆಲ್ರೆಡಿ ಮಾಡ್ಕೊಬಿಟ್ಟವ್ರು. ಇಲ್ಲ ಮೂರು ಮ್ಯಾಚಲ್ಲಿ ಇಂಡಿಯಾದವರು 2 ಮ್ಯಾಚ್ನ ಗೆದ್ದವರು. ಇನ್ನೊಂದು ಮ್ಯಾಚ್ ಶನಿವಾರ ಇದೆ. ಆ 2 ಮ್ಯಾಚ್ ಲಾಸ್ಟ್ ಮ್ಯಾಚಲ್ಲಿ ಇಂಡಿಯಾದವ್ರು ಗೆಲ್ತಾರೆ, ಅಫ್ಘಾನಿಸ್ತಾನವ್ರು ಗೆಲ್ತಾರೆ. ಆದರೆ ನನಗೇನು ಒಟ್ಟಿನಲ್ಲಿ ಇಂಡಿಯಾದವರು ಗೆಲ್ತಾರೆ, ವೈಟ್ ವಾಶ್ನ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಅಫ್ಘಾನಿಸ್ತಾನವ್ರನ್ನ. ಒಟ್ಟಿನಲ್ಲಿ ಈಸಿ ಗುರು ಅಫ್ಘಾನಿಸ್ತಾನವ್ರ ಮೇಲೆ ಗೆಲ್ಲೋದು ಈಸಿ. ಒಟ್ಟಿನಲ್ಲಿ ಮೇನು
ಈ ODI ಅಂದಾಗೆಲ್ಲ ಇಂಡಿಯಾ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಮೇನು ಶುಭ್ಮನ್ ಗಿಲ್ಗೆ ಕ್ರೆಡಿಟ್ ಕೊಡ್ಬೇಕು ಗುರು. ಒಟ್ನಲ್ಲಿ 3 ಮ್ಯಾಚಲ್ಲಿ ಇಂಡಿಯಾದವರು 2 ಮ್ಯಾಚ್ನ ಗೆದ್ಕೊಂಡು ಇನ್ನೊಂದು ಮ್ಯಾಚ್ನ ಕಾಯ್ತಿದ್ದಾರೆ ಗುರು. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನಲ್ಲಿ ಇಂಡಿಯಾದವರು ಮ್ಯಾಚ್ನ ಗೆದ್ದು ಸಿಕ್ಕಾಪಟ್ಟೆ ಬಿಗ್ ಮಾರ್ಜಿನ್ಗಿಂತ ಗೆದ್ರು ಗುರು. ಒಟ್ನಲ್ಲಿ ನಿಮ್ಗೇನಾದ್ರು ಈ ಇಂಡಿಯಾ ವರ್ಸಸ್ ಅಫ್ಘಾನಿಸ್ ರಿವ್ಯೂ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ. ಸಿಗೋ ಪ್ರಿವ್ಯೂ ವಿಡಿಯೋದಲ್ಲಿ.